ಶ್ರೀ ಗುರುಭ್ಯೋ ನಮಃ. ಇಂದಿನ ಅಧ್ಯಾಯದಲ್ಲಿ ಬೇಟೆಗಾರನಿಗೆ ಹೇಗೆ ಮೋಕ್ಷ ಸಿಕ್ಕಿದು ಎಂಬುದನ್ನು ನಾವು ತಿಳಿದೆವು. ಇವತ್ತಿನ ದಿನ 22ನೇ ಅಧ್ಯಾಯ. ದತ್ತಾತ್ರೇಯನು ತ್ರಿಮೂರ್ತಿ ಸ್ವರೂಪವೆಂಬುದು ಲೋಕ ಪ್ರಸಿದ್ಧವಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಅತ್ರಿ ಮಹರ್ಷಿಗಳ ಮಗನಾಗಿ ಈ ಅವತಾರ ಮಾಡಿದರು. ಅದೇ ಸಮಯದಲ್ಲಿ ಕಾರ್ತವೀರ್ಯನೆಂಬ ಕ್ಷತ್ರಿಯ ವೀರನಿದ್ದನು. ಆತನು ಮಹಿಂಪತಿ ನಗರವನ್ನು ಆಳುತ್ತಿದ್ದನು. ಅವರು ದತ್ತಾತ್ರೇಯರ ಶಿಷ್ಯನಾಗಿದ್ದನು. ಒಂದು ದಿನ ದತ್ತಾತ್ರೇಯರ ಹತ್ತಿರ ಬಂದು, ನನಗೆ ಮಾಘ ಮಾಸದ ಮಹಿಮೆಯನ್ನು ತಮ್ಮಿಂದ ತಿಳಿಯಬೇಕೆಂಬ ಆಸೆ ಇದೆ, ದಯವಿಟ್ಟು ತಿಳಿಸಿ ಎಂದು ಪ್ರಾರ್ಥಿಸಿದರು. ದತ್ತಾತ್ರೇಯರು ರಾಜನ ಮನವಿಯಂತೆ, ರಾಜನ್, ಭರತಖಂಡದಲ್ಲಿರುವ ಜೀವ ನದಿಗಳಿಗೆ ಸಮಾನವಾದ ಪುಣ್ಯ ನದಿಗಳು ಭೂಮಿಯಲ್ಲಿ ಎಲ್ಲೂ ಇಲ್ಲ. ಅವುಗಳಲ್ಲಿ 12 ನದಿಗಳು ಪ್ರಮುಖವಾಗಿವೆ. ಈ ನದಿಗಳಲ್ಲಿ ಕೆಲವೊಮ್ಮೆ ಪುಷ್ಕರ ಪ್ರವೇಶವಾದಾಗ ಅವುಗಳ ಮಹಿಮೆ ಹೆಚ್ಚುತ್ತದೆ. ಇದು ಬೃಹಸ್ಪತಿಯು ಯಾವ ರಾಶಿಯನ್ನು ಪ್ರವೇಶಿಸುತ್ತಾನೆ ಎಂಬುದನ್ನು ಅವಲಂಬಿಸಿದೆ. ಇಂತಹ ಪರಮ ಪವಿತ್ರವಾದ ಸಮಯದಲ್ಲಿ ನದಿ ಸ್ನಾನವು ಮಹಾಪುಣ್ಯ ಫಲದಾಯಕವಾಗಿದೆ. ಮಾಘ ಮಾಸವು ಇಂತಹ ಪರ್ವಕಾಲಗಳೊಂದಾಗಿದೆ. ಈ ಮಾಸದ ಪ್ರತಿದಿನವೂ ಸೂರ್ಯೋದಯಕ್ಕೆ ಮುನ್ನ ನಾವು ಸ್ನಾನ ಮಾಡಿದರೆ ಬರುವ ಪುಣ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ. ಪೂರ್ವದಲ್ಲಿ ಗಂಗಾ ನದಿಯ ಉತ್ತರ ಭಾಗದಲ್ಲಿ ಭಾಗ್ಯಪುರವೆಂಬ ನಗರವಿತ್ತು. ಅಲ್ಲಿನ ಜನ ಬಹಳ ಶ್ರೀಮಂತರಾಗಿದ್ದರು. ಅಲ್ಲಿ ಹೇಮಾಂಬರವೆಂಬುವವನು ಇದ್ದನು. ಅವನು ತುಂಬಾ ಹಣವಂತನಾಗಿದ್ದನು. ಕೆಲವು ಕಾಲದ ನಂತರ ಹೇಮಾಂಬರನು ದೇಹತ್ಯಾಗ ಮಾಡಿದನು. ಅವರ ಸಾವಿನ ನಂತರ 2 ಮಕ್ಕಳು ತಂದೆಯ ಆಸ್ತಿಯನ್ನು ಮನಸ್ಸಿಗೆ ತೋಚಿದಂತೆ ಹಾಳು ಮಾಡಿದರು. ಇಬ್ಬರೂ ಜಾತಿ ಭ್ರಷ್ಟರಾಗಿ ಹೋದರು. ಹಿರಿಯನು ಹುಲಿಗೆ ಸಿಕ್ಕಿ ಸಾವನ್ನಪ್ಪಿದನು. ಚಿಕ್ಕವನು ವೇಶ್ಯಲೋಲನಾಗಿ ತನ್ನ ಆಸ್ತಿಯನ್ನು ಹಾಳು ಮಾಡಿಕೊಂಡು ಹಾವು ಕಚ್ಚಿ ಮೃತನಾದನು. ಹೀಗೆ ಹೇಮಾಂಬರನ 2 ಪುತ್ರರೂ ಮೃತರಾದರು. ಯಮದೂತರು ಬಂದು ಅವರಿಬ್ಬರನ್ನು ಯಮಲೋಕಕ್ಕೆ ಕರೆದೊಯ್ದರು. ಚಿತ್ರಗುಪ್ತರು ಅವರ ಪುಣ್ಯ ಪಾಪಗಳ ಪಟ್ಟಿಯನ್ನು ನೋಡಿ ಹಿರಿಯನನ್ನು ನರಕಕ್ಕೂ ಕಿರಿಯನನ್ನು ಸ್ವರ್ಗಕ್ಕೂ ಕಳುಹಿಸಿದರು. ಆಗ ಚಿಕ್ಕ ಮಗನು, ನಾವಿಬ್ಬರೂ ಒಬ್ಬನೇ ತಂದೆಯ ಮಕ್ಕಳು, ಇಬ್ಬರೂ ಒಂದೇ ಬಗೆಯ ಪಾಪಗಳನ್ನು ಮಾಡಿದ್ದೇವೆ, ಆದರೂ ಅವರಿಗೆ ನರಕ, ನನಗೆ ಸ್ವರ್ಗ ಏಕೆ ಎಂದು ಕೇಳಿದನು. ಆಗ ಚಿತ್ರಗುಪ್ತನು, ಅಯ್ಯೋ, ನೀನು ಪ್ರತಿದಿನವೂ ನಿನ್ನ ತಂದೆಯನ್ನು ಕಾಣಲು ಗಂಗಾ ನದಿಯನ್ನು ದಾಟಿದೆ. ಒಮ್ಮೊಮ್ಮೆ ಮಾಘ ಮಾಸದಲ್ಲಿ ಗಂಗಾಜಲವು ನಿನ್ನ ತಲೆಯ ಮೇಲೆ ಬೀಳುತ್ತಿತ್ತು. ಇಷ್ಟೇ ಫಲದಿಂದ ನಿನಗಿಂದು ಸ್ವರ್ಗ ಲಾಭವಾಗಿದೆ. ನೀನು ಪ್ರತಿದಿನವೂ ನಿನ್ನ ಸ್ನೇಹಿತನಾದ ಶ್ರುತ್ರಿಯ ಬ್ರಾಹ್ಮಣನನ್ನು ಭೇಟಿಯಾಗುತ್ತಿದ್ದೆ. ಇದರಿಂದಲೇ ನಿನ್ನ ಎಲ್ಲಾ ಪಾಪಗಳು ನಾಶವಾಗಿದೆ. ಇಷ್ಟೇ ಅಲ್ಲದೆ ಆ ಬ್ರಾಹ್ಮಣನು ಜಪಿಸುತ್ತಿದ್ದ ಗಾಯತ್ರಿ ಮಂತ್ರವು ನಿನ್ನ ಕಿವಿಗೆ ಬಿದ್ದಿದೆ. ಹೀಗೆ ನೀನು ಆಯಾಚಿತವಾಗಿ ಪಾಪಗಳಿಂದ ಮುಕ್ತನಾಗಿರುವೆ ಎಂದನು. ಇದನ್ನು ಕೇಳಿದ ಆತನು, ಏನು ನನ್ನ ಭಾಗ್ಯ, ಕೇವಲ ಗಂಗಾಜಲವು ನನ್ನ ಮೇಲೆ ಬಿದ್ದುದರಿಂದಲೇ ಮೋಕ್ಷ ದೊರೆಯಿತಲ್ಲ ಎಂದು ಸಂತೋಷಾಶ್ಚರ್ಯಭರಿತನಾಗಿ ಸ್ವರ್ಗಕ್ಕೆ ತೆರಳಿದನು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 22ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.